ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಅದೇ ಒಂದು ದಂಧೆ ಥರ ಆಗಿದೆ. ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಬಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಜನರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಒಂಥರ ಮಾಲ್ ನ್ಯೂಟ್ರಿಷನ್ ಥರ ಆಗ್ತಿದೆ. ನಾವಂದರೆ ಸ್ಟಾರ್ಟಿಂಗ್ ಇಲ್ಲಿ ಮಾಡಿದಾಗ ಎಲ್ಲರೂ ಸ್ವಲ್ಪ ನಗಾಡ್ತಿದ್ರು, ಅಂದರೆ ಇವ್ರಿಗೇನೋ ಹುಚ್ಚು ಮಾಡ್ತಿದ್ದಾರೆ. ಆರ್ಗ್ಯಾನಿಕಲ್ಲಿ ಕ್ರಾಪ್ ನಿಮಗೆ ಬೇಗ ಬರಲ್ಲ, ಏಕೆಂದರೆ ಎರೆಹುಳ ಗೊಬ್ಬರ ಇರಲ್ಲ ಇದರಲ್ಲಿ. ಎಲ್ಲ ಇದು ಯೂರಿಯಾ ಅದು ಹಾಕಿಬಿಟ್ಟು ನಿಮಗೆ ಆ ಮಣ್ಣಲ್ಲಿ ಏನು ವ್ಯಾಲ್ಯೂನೇ ಇರಲ್ಲ. ಸೊ ನೀವು ಆ ಮಣ್ಣನ್ನ ಫುಲ್ ಒಂದು ವ್ಯಾಲ್ಯೂ ಪ್ರಾಡಕ್ಟ್ ಥರ ಮಾಡಬೇಕು ಅಂದರೆ ನಿಮ್ಗೊಂದು 5-6 ಕ್ರಾಪ್ಸ್ ಹೋಗಬೇಕು. ಟೆರೆಸ್ ಗಾರ್ಡನಾ? ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ಸೊ 8 ಮಂತ್ಸಿಂದ ನನ್ನ ಪ್ರಾಜೆಕ್ಟ್ ಇದು ಮಾಡಿದ್ದಾರೆ ನೋಡಿ. ಕುಕ್ಕುಂಬರ್ಸ್ನ ಬೆಳೆಸಿದ್ದೀವಿ ನಾವು ಟೆರೆಸ್ ಗಾರ್ಡನ್. ಕುಕ್ಕುಂಬರ್ಗೆ ಜಾಗ ಬೇಕಲ್ಲ ಮೇಡಮ್, ಇಷ್ಟೆಲ್ಲ ಬೆಳೆದು ಬಿಡುತ್ತಾ? ಆರಾಮಾಗಿ ಬೆಳೆಯುತ್ತೆ. ಓಕೆ. ನನಗೆ ಕಡಿಮೆ ಅಂದರೂ ಈ ಗಿಡದಿಂದ ನಿಮಗೆ 20-30 kg ಕುಕ್ಕುಂಬರ್ಸ್ ಬರುತ್ತೆ. ತೆಗ್ದಿದ್ದೀವಿ ನೋಡಿ, ಇಲ್ಲಿ ಕುಕ್ಕುಂಬರ್ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಮೇಡಮ್. ಸೌತೆಕಾಯಿ ಎಲ್ಲ ಫುಲ್ ನಾಟಿ, ನಮ್ಮ ಜವಾರಿ ಸೌತೆಕಾಯಿ ನೋಡ್ರಿ ಹೆಂಗೆ ಹಚ್ಚರ್ರಿ ಮೈಸೂರು ಮಂದಿ. ಈ ಥರ ಎಲ್ಲಿ ನಾವು ತರ್ತೀವಲ್ಲ, ಎಷ್ಟೋ ಹೊರ್ಗಡೆ ಎಲ್ಲ ಮಾರ್ತಾ ಇರ್ತಾರೆ, 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತಿರ್ತಾರೆ. ಜನಗಳು ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಆದರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಸಿಗ್ತಾ ಇಲ್ಲ ಮೇಡಮ್. ಗೊಬ್ಬರಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಇದು ಕಾಮನ್ ಕೆರೆ ಹುಂಡಿ ಅಂತ ನಾನೇನು ಹೇಳಿದೆ, ನಮ್ಮ ಫುಲ್ ಗ್ರಾಮದವರೇ ನನಗೆ ಹೆಲ್ಪ್ ಮಾಡ್ತಾರೆ. ಗ್ರಾಮದವರೇ? ಹೌದು. ಹೆಂಗೆ ಮೇಡಮ್? ಅವರು ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಹಸು ಇದೆ. ಓಕೆ. ಆ ಗ್ರಾಮನ ತೋರಿಸ್ತೀನಿ ನಿಮಗೆ. ಸೊ ಅವರು ನಮಗೆ ಗಂಜಳ, ಇದು ಸಗಣಿ ಅದೆಲ್ಲವನ್ನ ಕೊಡ್ತಾರೆ. ನಿಮಗೇನೆ ಕೊಡ್ತಾರೆ? ಓಕೆ. ಸೊ ಫುಲ್ ಪೂರ್ತಿ ಒಂದು ಗ್ರಾಮನೇ ಸಪೋರ್ಟಿವ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ ಸಪೋರ್ಟ್ ಆಗಿದ್ದು? ಗ್ರಾಮದವ್ರು ಹೆಂಗೆ ಕನೆಕ್ಟ್ ಆಗಿದೆ ನಿಮಗೆ? ನಾವಂದ್ರೆ ಸ್ಟಾರ್ಟಿಂಗ್ ಇಲ್ಲಿ ಮಾಡಿದಾಗ ಎಲ್ಲರೂ ಸ್ವಲ್ಪ ನಗಾಡ್ತಿದ್ರು, ಅಂದ್ರೆ ಇವ್ರಿಗೇನೋ ಹುಚ್ಚು ಮಾಡ್ತಿದ್ದಾರೆ. ಆರ್ಗ್ಯಾನಿಕಲ್ಲಿ ಕ್ರಾಪ್ ನಿಮಗೆ ಬೇಗ ಬರಲ್ಲ, ಏಕೆಂದರೆ ಎರೆಹುಳ ಗೊಬ್ಬರ ಇರಲ್ಲ ಇದರಲ್ಲಿ. ಎಲ್ಲ ಇದು ಯೂರಿಯಾ ಅದು ಹಾಕಿಬಿಟ್ಟು ನಿಮಗೆ ಆ ಮಣ್ಣಲ್ಲಿ ಏನು ವ್ಯಾಲ್ಯೂನೇ ಇರಲ್ಲ. ಸೊ ನೀವು ಆ ಮಣ್ಣನ್ನ ಫುಲ್ ಒಂದು ವ್ಯಾಲ್ಯೂ ಪ್ರಾಡಕ್ಟ್ ಥರ ಮಾಡಬೇಕು ಅಂದರೆ ನಿಮ್ಗೊಂದು 5-6 ಕ್ರಾಪ್ಸ್ ಹೋಗಬೇಕು. ಸೊ ನಮ್ಗೆ ಅದು ಲಾಸ್ ಆಗಿದೆ. ಸೊ ಏನೋ ಮಾಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ನಮ್ಗೆ ಇದು ಮಾಡ್ತಿದ್ರು. ಯಾವಾಗ ನಾವು ಕ್ರಾಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವ್ರಿಗೂ ರಿಯಲೈಸ್ ಆಯಿತು. ಸೊ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರವ್ರ ಫ್ಯಾಮಿಲೀಸಲ್ಲಿ ಆದಾಗ ನೋಡಿದಾಗ ಅವರಿಗೆ ಅದು ರಿಯಲೈಸ್ ಆಗುತ್ತೆ. ಸೊ ಹಾಗೆ ಫುಲ್ ಗ್ರಾಮದವರೇ ಒಂಥರ ಚೇಂಜ್ ಆಗಿ ಇವನ್ ಅವರು ಕೂಡ ನಮ್ಮಲ್ಲಿ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗಿ ಯೂಸ್ ಮಾಡ್ತಿದ್ದಾರೆ. ಓಕೆ, ಗ್ರೇಟ್. ನಮ್ಮಲ್ಲಿ ಬೆಳೆದಿದ್ದು ಸೀಬೆಕಾಯಿ ಟೇಸ್ಟ್ ನೋಡಿ. ಓಕೆ. ತುಂಬ ಸ್ವೀಟ್ ಇದೆ, ಅದು ಸಿಪ್ಪೆನೇ ತುಂಬ ಸ್ವೀಟ್ ಇದೆ. ಹೌದು. ಮತ್ತು ಇದು ಹಾರ್ಡ್ ಇರುತ್ತೆ. ನಿಮಗೆ ಈ ಲೋಕಲ್ ಮಾರ್ಕೆಟ್ಸಲ್ಲಿ ಸಿಗೋದೆಲ್ಲ ಈ ಟೈಪ್ ಟೇಸ್ಟ್ ಕೊಡಲ್ಲ ನಿಮಗೆ. ಹೌದು. ಇದೇನು ಆ ಥರ? ಇದು ನಾಟಿ. ಸೀಬೆಣ್ಣೆಲ್ಲ ನಾಟಿ. ಅದೇ ದಪ್ಪ ಇದೆಯಲ್ಲ, ನಿಮ್ಗೆ ಈ ಟೈಪು ಬರುತ್ತೆ. ನಿಮಗೆ ಒಂಥರ ಕ್ರಾಪ್ ಹಾರ್ವೆಸ್ಟಿಂಗ್ ಬೀಜದ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದೆ. ಫುಲ್ ಪಾತಿ ಮಾಡಿದ್ದೀರಾ? ಹಾಂ, ನಮ್ಮ ಟೆರೆಸ್ ಗಾರ್ಡನ್ ನೋಡಿ ಮೇಲೆ. ಟೆರೆಸ್ ಗಾರ್ಡನಾ? ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ನಾ ಹೇಳ್ತಲ್ಲ, ಇದು ನಾವು ಮನೆ ಕಟ್ಟಿನೇ 1 ವರ್ಷ ಆಯಿತು. ಸೊ 8 ಮಂತ್ಸಿಂದ ನನ್ನ ಪ್ರಾಜೆಕ್ಟ್ ಇದು ಮಾಡಿದ್ದಾರೆ. ಓಕೆ. ನೀವು ಜಾಬ್ ಇವಾಗ ಬಿಟ್ಬಿಟ್ರಿ? ಹಾಂ, ಹೌದು. ನಮ್ಮ ಅತ್ತೆ ನಾ ಹೇಳ್ತನಲ್ಲ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಅವ್ರಿಗೆ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಜಾಬ್ ಬಿಟ್ಟಿದ್ದೀನಿ. ಫುಲ್ ಕ್ಯಾಮ್ರಾ ಹಾಕ್ಸಿದ್ದೀರಾ? ಫುಲ್ ಸೆಕ್ಯೂರಿಟಿ ಆಗಾದ್ರೆ? ಹಾಂ, ಇಲ್ಲಿ ಯಾರು ಇಲ್ವಲ್ಲ ಮೇಡಮ್, ಇಲ್ಲಿ ನನ್ನ ಗಿಡಗಳೇ ನಂಗೆ ಸೆಕ್ಯೂರಿಟಿ. ವಾವ್, ಇಷ್ಟೊಂದೆಲ್ಲ ಮಾಡಿದ್ದೀರಾ ಮೇಡಮ್? ಇಲ್ಲೂ ಫುಲ್ ಇತ್ತು. ನಾನು ಇವಾಗ ನೀವು ಕೆಳಗಡೆ ನೋಡಿದ್ರಲ್ಲ ರೀಪಾಟಿಂಗ್ ಅಂತ ನಾನು ಹೇಳ್ತನಲ್ಲ, ಸೊ ಇದು ನೋಡಿ ಕುಕ್ಕುಂಬರ್ಸ್ನ ಬೆಳೆಸಿದ್ದೀವಿ ನಾವು ಟೆರೆಸ್ ಗಾರ್ಡನ್. ಕುಕ್ಕುಂಬರ್ಗೆ ಜಾಗ ಬೇಕಲ್ಲ ಮೇಡಮ್, ಇಷ್ಟೆಲ್ಲ ಬೆಳೆದು ಬಿಡುತ್ತಾ? ಆರಾಮಾಗಿ ಬೆಳೆಯುತ್ತೆ. ಓಕೆ. ನನಗೆ ಕಡಿಮೆ ಅಂದರೂ ಈ ಗಿಡದಿಂದ ನಿಮಗೆ 20-30 kg ಕುಕ್ಕುಂಬರ್ಸ್ ಬರುತ್ತೆ. ತೆಗ್ದಿದ್ದೀವಿ ನೋಡಿ, ಇಲ್ಲಿ ಕುಕ್ಕುಂಬರ್ ಕಾಣಿಸ್ತಾ ಇದೆ. ಓ, ನಾಟಿ. ನಾನು ಹೇಳ್ತಾ ಇದ್ದೀನಲ್ಲ, ನನ್ನಲ್ಲಿರೋ ಪ್ರತಿ ಪ್ರಾಡಕ್ಟ್ಸ್ ಕೂಡ ನಾಟಿನ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಕ್ಕುಂಬರ್ ಎಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಮೇಡಮ್. ಸೌತೆಕಾಯಿ ಎಲ್ಲ ಫುಲ್ ನಾಟಿ, ನಮ್ಮ ಜವಾರಿ ಸೌತೆಕಾಯಿ ನೋಡ್ರಿ ಹೆಂಗೆ ಹಚ್ಚರ್ರಿ ಮೈಸೂರು ಮಂದಿ. ಅಂದರೆ ನಾನು ಯಾಕೆ ಆ ಸ್ಲಾಂಗ್ ಹೇಳಿದೆ ಅಂತ ಹೇಳಿದರೆ, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅದನ್ನು ಯೂಸ್ ಮಾಡ್ತಾರೆ. ಈ ಸೌತೆಕಾಯಿ, ಗಜ್ರಿ ಅಂದರೆ ಕ್ಯಾರೆಟ್ ಇಲ್ದಲೇ ಅವ್ರದ್ದು ಊಟನೇ ಕಂಪ್ಲೀಟ್ ಆಗೋಲ್ಲ. ಡೈಲಿ ತಿಂತಾರೆ, ಹೆವಿ ತಿಂತಾರೆ. ಅವ್ರ ಫುಡ್ಡೇ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಸೈಡ್ ಹೆಂಗೆ ಅಂದರೆ ರೈಸು ಪಲ್ಯ ಸ್ವಲ್ಪ ಇರುತ್ತೆ ಅಷ್ಟೇ. ಅಂದರೆ ನಾನು ಕಿಂಡಲ್ ಮಾಡ್ತಾ ಇಲ್ಲ, ಇಲ್ಲಿ ಆ ಫುಡ್ಡನ್ನು ಇದೆಚ್ಚು ಅಂತ ಹೇಳಲ್ಲ. ಅಂದರೆ ಫುಡ್ ಸ್ಟೈಲ್ ಬಗ್ಗೆ ನಾನು ಕರ್ನಾಟಕ ಟ್ರಾವೆಲ್ ಮಾಡ್ತೀನಲ್ಲ ಹೇಳಿದ್ದು. ಇಲ್ಲಿ ಈ ಥರ ಸೇಲ್ ಆಗುತ್ತಾ? ತುಂಬ ಸುಮಾರು ಜನ ತೊಗೊಳ್ತಾರೆ ಮೇಡಮ್. KG ಎಷ್ಟು ಮೇಡಮ್ ಅದು ಇಲ್ಲಿ? KG ನಾವು 40 ಆ ಥರ ಕೊಡ್ತೀವಿ. ಒಂದು ವಾರಕ್ಕೆ ಒಂದು ಇದರಿಂದಲೇ ಸಿಗ್ಬೋದಾ? ಅಂದರೆ ಅದು ಡಿಪೆಂಡ್ಸ್ ಮೇಡಮ್. ಇವಾಗ ಒಂದ್ಸಲಿ ನಿಮಗೆ ಎಟ್ ಅ ಟೈಮ್ ಒಂದು 20-30 kgs ಆ ಥರ ಬರಲ್ಲ. ನಿಮ್ಗೆ ವಾರಕ್ಕೊಂದು 2 kgs 3 kgs ಆ ಥರ ಬರುತ್ತೆ. ಹಂಗಾರೆ ನೀವು ಹೋಗಿ ಒಂದು ಅರ್ಧ ಗಂಟೆಗೆ ಖಾಲಿ ಆಗುತ್ತೆ ಅನ್ಸುತ್ತೆ. ನಾವು ಹಾಕೋದು ಟೈಮ್ ಇರಲ್ಲ ನಮಗೆ, ಅಷ್ಟು ಬೇಗ ಜನ ನಿಂತ್ಕೊಂಡು ತೊಗೊಂಡು ಹೋಗಿರ್ತಾರೆ. ಹಂಗಂದ್ರೆ ನೀವು ಸೇಲ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಮಾರ್ಕೆಟ್ ಅಂತೂ ತುಂಬ ಈಸಿಯಾಗಿದೆ ನಿಮಗೆ ಅಂದಂಗೆ ಆಯಿತು. ಯಾರು ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ? ಹೌದು, ಇವರು UP ಇಂದ ಬಂದಿರೋದು. ಸೊ ಇವರು ರಾಮ್ಭಯ್ಯ ಅಂತ, ನಮಗೆಲ್ಲ ಹೆಲ್ಪ್ ಮಾಡೋದು ಇವರೇ. ಓಕೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್ ನಿಮ್ಮಲ್ಲಿ? ಇಲ್ಲಿ 3 ಜನ ಇದ್ದಾರೆ ಮೇಡಮ್. ಓಕೆ. 3 ಜನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ಓಕೆ, ಪರವಾಗಿಲ್ಲ ಮೇಡಮ್. ಅಂದರೆ ಅವ್ರಿಗೆ ಮನೆಯೆಲ್ಲ
ಇವ್ರಿಗೆ ನಾವು ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ ಇವರೊಬ್ಬರಿಗೆ, ಮತ್ತು ಇನ್ನೂ ಇಬ್ಬರು ಬರೋರು ಇಲ್ಲೇ ಪಕ್ಕದ ವಿಲೇಜ್. ಅಂದರೆ ಮೇಡಮ್ ಮೇಂಟೈನ್ ಆಗುತ್ತಾ ನಿಮಗೆ? ಇವಾಗ ಸದ್ಯಕ್ಕೆ ನಮ್ಗೆ ಆಗ್ತಿಲ್ಲ ಮೇಡಮ್. ಆ್ಯಸ್ ಅ ರಿಯಲ್ ಫ್ಯಾಕ್ಟ್ ಅಂದರೆ ನಾವು ನಮ್ಮ ಕೈಯಿಂದ ನಾವು ಕಳ್ಕೊಳ್ತಿದ್ದೀವಿ. ಬಟ್ ಇದು ನಮ್ಮ ಪ್ರಾಡಕ್ಟ್ ಇನ್ನೂ ಜಾಸ್ತಿ ಬರಬೇಕು. ನಾವು ಅದಕ್ಕೋಸ್ಕರ ಫಾರ್ಮ್ ತೊಗೊಂಡ್ವಿ. ಫಾರ್ಮ್ ತೊಗೊಂಡು ಇವಾಗ ಫಾರ್ಮಲ್ಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೀವಿ. ಎಲ್ಲಿದೆ ಮೇಡಮ್ ಫಾರ್ಮು? ಈ ಕಡೆ ಪಕ್ಕನ ಇದೆ, ತೋರಿಸ್ತೀವಿ. ತಗೊಂಡಿದ್ದೆ. ಅಲ್ಲಿ ಲೀಸಿಗೆ ತಗೊಂಡು ಕಸ್ಟಮರ್ಸ್ ಡಿಮಾಂಡ್ ಮಾಡ್ತಿದ್ದಾರೆ. ಇವಾಗ ನಾನು ಹೇಳ್ದಂಗೆ 4 kgs 5 kgs ತೊಗೊಂಡು ಹೋಗ್ತೀನಿ, ಮೇಡಮ್ ಇಷ್ಟೇ ಇದೆ, ಜಗಳ ಆಡ್ಕೊಂಡು ತೊಗೊಂಡು ಹೋಗ್ತಾರೆ. ಅಂದರೆ ನಾನು ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆನೇ ಒಂದು 10 kg ಟೊಮೆಟೊ ಅಂತ ಹೇಳ್ಬಿಟ್ಟು ನಮ್ಮ ಗ್ರೂಪಲ್ಲಿ ಹಾಕಿರ್ತೀವಿ. 10 kg ಟೊಮೆಟೊಗೆ ಮೊದಲೇ ಬುಕ್ಕಿಂಗ್ ಆಗಿರುತ್ತೆ. ಸೊ ನಾನು ಕ್ರೇಟ್ಸ್ ತೊಗೊಂಡು ಹೋಗಲ್ಲ, ಅವ್ರವ್ರ ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತೀನಿ. ಓಹ್, ಹಾಗಾಗಿ ಮೇಡಮ್ ಯಾಕೆ ನೀವು ಬೇರೆ ಪಾಟ್ಗಳನ್ನ ಯೂಸ್ ಮಾಡ್ದಲ್ಲ ಪೇಂಟ್ ಡಬ್ಬನೇ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ಈ ಪಾಟ್ಸ್ಗಳು ಯೂಸ್ ಮಾಡಿದ್ರೆ ಏನಾಗುತ್ತೆ, ಇವಾಗ ನೀವು ಪ್ಲಾಸ್ಟಿಕ್ ಕಂಟೆಂಟ್ ಅಲ್ಲಿ ಬ್ಯಾಗ್ಸಲ್ಲಿ ಎಲ್ಲ ನಿಮಗೆ ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ಅದು ಪ್ಲಾಸ್ಟಿಕ್ ಚೀಲ ಹರಿದೋಗುತ್ತೆ. ಇದು ನಿಮ್ಗೆ ಸ್ಟ್ರಾಂಗ್ನೆಸ್ ಬರುತ್ತೆ ಮತ್ತು ಇದು ಹೋಲ್ ಮಾಡ್ಬೋದು, ಅದು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಉದ್ದೇಶದಿಂದ ಪೇಂಟ್ ಬಾಕ್ಸ್ನ ನಾವು ತೊಗೊಂಡಿದ್ದೀವಿ. ಇಲ್ಲಿ ಏನೇನು ಗಿಡಗಳು ಹಾಕಿದ್ದೀರಾ ಇವಾಗ? ಇಲ್ಲಿ ಇವಾಗ ಸದ್ಯಕ್ಕೆ ಕುಕುಂಬರ್ಸ್ ಇದೆ, ಟೊಮ್ಯಾಟೋಸ್ ಇದೆ, ಇಲ್ಲಿ ಪುದೀನ, ಪಾಲಕ್, ಸಬ್ಸಿಗೆ ಇದೆಲ್ಲ ಹಾಕಿದ್ದೀವಿ. ಪುದೀನ ಇದನ್ನು ಸೇಲ್ ಮಾಡ್ತೀರಾ? ಹೌದು. ಓಕೆ, ಓ ಸೂಪರ್. ಮತ್ತು ಇದು ನಾವು ವರ್ಮಿ ಕಾಂಪೋಸ್ಟ್ ಅಂತ ಮಾಡ್ತೀವಿ. ನಮ್ಮ ಮನೆದು ಏನೇ ವೇಸ್ಟ್ ನಾವು ಬಿಸಾಕಲ್ಲ. ಅಂದರೆ ತರಕಾರಿ ಸಿಪ್ಪೆ ಏನೇ ನಮ್ಮ ಗಿಡಗಳಿಗೆ ಗೊಬ್ಬರದ ಥರ ನಾವು ಈ ವರ್ಮಿ ಕಾಂಪೋಸ್ಟ್ ಅಂತ ಗೊಬ್ಬರನ ಮಾಡಿ ಅದನ್ನ ಹಾಕ್ತೀವಿ. ಇದನ್ನ ನಾವು ಗೊಬ್ಬರ ತಯಾರು ಮಾಡಲಿಕ್ಕೆ ಕಡಿಮೆ ಅಂದರೂ ನಮಗೆ ಒಂದು 6 months ಬೇಕು. ಸೊ 6 months ಅದನ್ನ ಡಿಕಂಪೋಸ್ ಮಾಡಿ ಆಮೇಲೆ ಅದನ್ನ ಹಾಕ್ತೀವಿ. ಓಕೆ, ಏನು ಸ್ಮೆಲ್ ಎಲ್ಲ ಬರಲ್ವಾ ಮೇಡಮ್? ಇಲ್ಲ, ಆ ಥರ ಸ್ಮೆಲ್ ಬರಲ್ಲ ನಿಮಗೆ. ಇದಕ್ಕೆ ನಿಮ್ಮ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ದಾರಾ? ಹಸ್ಬೆಂಡಿಂದ ಹಿಡಿದು ಥ್ಯಾಂಕ್ ಯು. ಇವರು ನಮ್ಮ ವರ್ಕರ್, ನಾ ಹೇಳಿದ್ನಲ್ಲ ಇಲ್ಲಿ ವಿಲೇಜಲ್ಲೇ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಇವರು ನಮ್ಮ. ಓಕೆ, ಸೂಪರ್ ಅಮ್ಮ, ಥ್ಯಾಂಕ್ ಯು. ಎಲ್ಲ ಗಿಡ ನೋಡೋದು, ಎಲ್ಲ ಗೊಬ್ಬರ ಹಾಕೋದು, ಫಸ್ಟಿಂದ ಸ್ಟಾರ್ಟಿಂಗಿಂದ ಇರೋದು ಇವರೇ. ಓಕೆ, ಹಾಂ ಹಾಂ. ನೋಡಿ ನಮ್ಮ ಸೌತೆಕಾಯಿ ಚೆನ್ನಾಗಿದೆಯಾ? ಹಾಂ, ನಮ್ಮ ರೈಟ್ ಹ್ಯಾಂಡ್ ಥರ ಇವರು. ಸೂಪರ್ ಆಗಿದೆ, ಇಟ್ಕೊಳ್ಳಿ ಪರವಾಗಿಲ್ಲ ಫೋನು. ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ಟೇಸ್ಟ್. ಓಕೆ ಮೇಡಮ್, ಪುದೀನ ಎಲ್ಲ ಅಂದರೆ ನೀವು ಒಂದು ವಾರ ತಗೊಂಡೋಗಿಲ್ಲ ಅಂದರೆ ನಡೆಯುತ್ತಾ ಅಥವಾ ತಗೊಂಡು ಹೋಗ್ಲೇಬೇಕಾ, ಹೇಗೆ? ಆ ಥರ ಇಲ್ಲ ಮೇಡಮ್. ಇಲ್ಲಿ ಅಕ್ಕಪಕ್ಕ ಗೊತ್ತಿರೋರಿಗೆಲ್ಲ ಆಲ್ಮೋಸ್ಟ್ ಅವರು ನಮ್ಮ ಮನೆ ಹತ್ರನೇ ಬಂದು ತೊಗೊಂಡೋಗ್ತಾರೆ. ನಮ್ಮ ರಿಲೇಟಿವ್ಸು ಈ ಥರ ಇವಾಗ ಒಂಥರ ಹೆಂಗಂದರೆ ವರ್ಡ್ ಟು ವರ್ಡ್ ಫುಲ್ ಒಂಥರ ಪಬ್ಲಿಸಿಟಿ ಆಗ್ತಿದೆ. ಸೊ ಇಲ್ಲೇ ಮನೆ ಹತ್ರನೇ ಬಂದು ನಂಗೆ ಮನೆಯಲ್ಲೇ ಮಾರ್ಕೆಟ್ ಆಗಿಬಿಡ್ತಿದೆ. ಓಕೆ, ಇದು ಸೈಟ್ ತೊಗೊಂಡು ನೀವು ಕಟ್ಟಿದ್ದ ಎಷ್ಟಾಯ್ತು ಮೇಡಮ್ ಸೈಟಿಗೆ? ಅಂದರೆ ನನಗಿದು ಅಲಾಟ್ ಆಗಿರೋದು ಮೇಡಮ್. KHP ಇದರಿಂದ ಲಾಟ್ರಿ ಹೌಸಿಂಗ್ ಬೋರ್ಡಿಂದ ನನಗೆ ಅಲಾಟ್ ಆಗಿತ್ತಿದ್ದು 4 years ಬ್ಯಾಕ್, 6 years ಬ್ಯಾಕ್ ನಮ್ಗೆ ಅಲಾಟ್ ಆಗಿತ್ತು. ನಾವು ಕಟ್ಟಿ 1 ವರ್ಷ ಆಯಿತು ಅಷ್ಟೇ. ಸೂಪರ್ ಆಗಿದೆ ಸೌತೆಕಾಯಿ. ಓಕೆ, ಬನ್ನಿ ಹಾಗಾದ್ರೆ ಹೊರಗಡೆ ನೋಡೋಣ. ಮೇಡಮ್, ನಾವು ತಿಳಿದಂಗೆ ಸಬ್ಸಿಗೆ ಸೊಪ್ಪೆಲ್ಲ ಇದು ಇಂಥದ್ದು ಗೊಬ್ಬರ ಹಾಕ್ತಲೇ ಬರೋದೇ ಇಲ್ಲ, ಅದರಲ್ಲೂ ಕೂಡ ರಾಸಾಯನಿಕ ಗೊಬ್ಬರ ಹಾಕ್ತಲೇ ಬರಲ್ಲ ಅಂತ ಹೇಳ್ತಾರೆ. ಸಬ್ಸಿಗೆ ನೀವು ಸ್ಮೆಲ್ ಮಾಡಿ ನೋಡಿ ಮೇಡಮ್. ಈ ಥರ ಸ್ಮೆಲ್ ನೋಡಿನೇ ಎಷ್ಟೋ ದಿನಗಳಾಗಿತ್ತು ಮೇಡಮ್. ನಿಮಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಇವಾಗ ನೀವು ಜುಣ್ಕ ಅಂತ ನಿಮ್ಮ ಸೈಡ್ ಮಾಡ್ತೀರಾ, ಸೊ ಅದಕ್ಕೆಲ್ಲ ನೀವು ಸಬ್ಸಿಗೆ ಯೂಸ್ ಮಾಡ್ತೀರಾ, ನಿಮ್ಗೆ ಆ ಸ್ಮೆಲ್ ಬರಲ್ಲ. ಬಟ್ ಈ ಸಬ್ಸಿಗೆನ ಹಾಕಿ ಆ ಜುಣ್ಕ ಫುಲ್ ಸಬ್ಸಿಗೆ ಸ್ಮೆಲ್ ಬರುತ್ತೆ. ಸೂಪರ್ ಪುದೀನ ಸ್ಮೆಲ್ಲು ಕಣ. ಓಕೆ, ತುಂಬ ಚೆನ್ನಾಗಿದೆ ಸ್ಮೆಲ್ ಎಲ್ಲ. ಈ ಥರ ಎಲ್ಲಿ ನಾವು ತರ್ತೀವಲ್ಲ, ಎಷ್ಟೋ ಹೊರ್ಗಡೆ ಎಲ್ಲ ಮಾರ್ತಾ ಇರ್ತಾರೆ, 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತಿರ್ತಾರೆ. ಜನಗಳು ದುಡ್ಡು ಕೊಡೋಕೆ ರೆಡಿ ಇದ್ದಾರೆ, ಆದರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಸಿಗ್ತಾ ಇಲ್ಲ ಮೇಡಮ್. ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಅದೇ ಒಂದು ದಂಧೆ ಥರ ಆಗಿದೆ. ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಬಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಜನರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಒಂಥರ ಮಾಲ್ ನ್ಯೂಟ್ರಿಷನ್ ಥರ ಆಗ್ತಿದೆ. ಓಕೆ, ಹಂಗಂತೀರಾ? ಹೌದು. ಆರ್ಗ್ಯಾನಿಕ್ಕು ದಂಧೆ ಆಗಿದೆಯಾ? ಆರ್ಗ್ಯಾನಿಕ್ ಒಂದು ದಂಧೆ ಆಗ್ತಿದೆ. ಹೆಂಗೆ ಮೇಡಮ್? ಅಂದರೆ ಆರ್ಗ್ಯಾನಿಕ್ ಅಂತ ಕೆಲವರು ಎಲ್ಲರೂ ಅಂತಲ್ಲ, ಕೆಲವೊಬ್ರು ಆ ಥರ ಮಾಡ್ತಿದ್ದಾರೆ. ಇದು ವರ್ಮಿ ಕಾಂಪೋಸ್ಟ್ ಏನಂದರೆ ಈ ಕೊಕೊನಟ್ ಪೀಟ್ ಇರುತ್ತಲ್ಲ, ಆ ಕೊಕೊನಟ್ ಪೀಟು ಹಾಗೂ ಈ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ವರ್ಮಿ ಕಾಂಪೋಸ್ಟ್. ಇದನ್ನ ಗಿಡಗಳಿಗೆ ಕೊಡ್ತೀರಾ? ನಾವೆಲ್ಲ ಆರ್ಗ್ಯಾನಿಕ್ ಆಗಿ ಏನೇ ಪ್ರಾಡಕ್ಟ್ಸ್ ಕೊಟ್ಟು ಎಲ್ಲ ಆರ್ಗ್ಯಾನಿಕ್ ಆಗೇನೆ ಕೊಡ್ತಾ ಇದ್ದೀವಿ. ಸೊ ನಾವು ಇದಕ್ಕೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ತೀವಿ ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೆ. ಸೊ ಪೆಸ್ಟಿಸೈಡ್ಸ್ನ ನಾವು ಇದು ಆದಷ್ಟು ಅವಾಯ್ಡ್ ಮಾಡ್ತೀವಿ, ಕೊಡಲ್ಲ. ನಾವು ನೀಮ್ ಆಯಿಲೇ ಇದಕ್ಕೆ ಸ್ಪ್ರೇ ಮಾಡೋದು. ಇದನ್ನು ನೀವು ಸ್ಮಾಲ್ ಕ್ವಾಂಟಿಟಿಲಿ ಬೆಳೀತಾ ಇದ್ದೀರಾ, ಲಾರ್ಜ್ ಕ್ವಾಂಟಿಟಿಲೆಲ್ಲ ಬೆಳೀತಾರಲ್ಲ ಅವ್ರಿಗೆಲ್ಲ ಇದು
ಆಗುತ್ತಾ? ಯಾಕೆಂದರೆ ನೀಮ್ ಆಯಿಲು ಎಲ್ಲ ಸುಮಾರು ಜನ ಮಾಡ್ತಿದ್ದಾರೆ ಮೇಡಮ್. ನನಗೆ ಇದು ಹೇಳ್ಕೊಟ್ಟಿದ್ದು ನಗುನಳ್ಳಿ ಬೋರೇಗೌಡ ಅನ್ನೋ ಸರ್ದು ಆರ್ಟಿಕಲ್ ನಾನು ಓದಿದೆ. ನಾನು ಈ ಥರ ಮಾಡಿದಾಗ ನನಗೆ ಸಪೋರ್ಟಿವ್ ಆಗಿ, ಇವಾಗ ನಮ್ಮ ಸಿಟಿ ಸೈಡ್ ಆಗಲಿ ಎಲ್ಲೇ ಆಗಲಿ ಜನ ಒಂದು ಅಡಿ ಜಾಗ ನಿಮಗೆ ಫ್ರೀಯಾಗಿ ಕೊಡೋಲ್ಲ. ಪಕ್ಕ ಒಂದು ನಿಮ್ಮದು ಕಾಂಪೌಂಡ್ ಬರ್ತಿದೆ ಅಂದ್ರೇ ಜಗಳ ಆಡ್ತಾರೆ. ಸೊ ಅಂಥದ್ರಲ್ಲಿ ಪಾಪ ನನಗೆ ಅಕ್ಕಪಕ್ಕ ಸೈಟವರು ನಾವು ಪಡ್ತಿರೋ ಕಷ್ಟ ನೋಡಿ ಅವರು ಫ್ರೀಯಾಗಿ ನಮಗೆ ಸೈಟ್ಸನ್ನು ಕೊಟ್ಟರು. ಅವ್ರ ಸೈಟ್ಸ್ಗಳನ್ನ ನೀವು ಫ್ರೀಯಾಗಿ ಬೆಳ್ಕೊಳ್ಳಿ, ನಾವು ಮನೆ ಕಟ್ಟೋ ತನಕ ನಮ್ಮ ಜಾಗನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದು ನಮಗೆ. ಸೊ ನಾವೇನು ಅದಕ್ಕೆ ಪೇ ಮಾಡಿಲ್ಲ. ಸೊ ಅದರಲ್ಲಿ ನಾವು ಬೆಳೀತಾ ಬಂದ್ವಿ. ಈ ಫೇಸಲ್ಲಿ ಇದ್ದಾಗ ನನಗೆ ನಗುನಳ್ಳಿ ಬೋರೇಗೌಡ ಸರ್ ನನಗೆ ಹೆಲ್ಪ್ ಮಾಡಿದ್ದು. ಅವ್ರ ಆರ್ಟಿಕಲ್ನ ನಾನು ಓದಿದೆ. ಅವ್ರ ಆರ್ಟಿಕಲ್ನ ನಾನು ಓದಿ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಆದೆ. ಅವ್ರು ನನಗೆ ಈ ಸ್ಟೆಪ್ ಮೇಡಮ್, ಒಂದು ಗಿಡ ಹಾಕೋದು ಹೇಗೆ, ಅದಕ್ಕೆ ಗೊಬ್ಬರ ಹೆಂಗೆ ಹಾಕಬೇಕು, ಎಲ್ಲಿ ಹೋಗಿ ಮಾರಬೇಕು ಅನ್ನೋದೆಲ್ಲ ಪ್ರತಿಯೊಂದು ನಂಗೆ ಹೇಳ್ಕೊಟ್ಟಿದ್ದು ಆ ಸರು. ಅವ್ರಿಗೆ ಸ್ಟ್ರೋಕ್ ಹಿಡಿದಿದೆ, 86 ಏಜು. ಇದು ಸ್ಟಿಕ್ ಹಿಡ್ಕೊಳ್ತಾರೆ. ಅಂಥದ್ರಲ್ಲೂ ಸ್ಟಿಕ್ ಹಿಡ್ಕೊಂಡು ನಮ್ಮ ಟೆರಸ್ ಮೇಲೆ ಹತ್ತಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಮ್ಗೆ ಹೆಲ್ಪ್ ಮಾಡಲ್ಲ. ಏನಾದರೂ ಮಾಡ್ತಾರೆ, ಏನೋ ತರಕಾರಿ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾರೋ ಗುರುತು ಪರಿಚಯ ಇಲ್ಲದೇ ಇರುವಂತಹ ಒಬ್ಬ ಮನುಷ್ಯ ನನಗೆ ಆ ರೇಂಜಿಗೆ ಹೆಲ್ಪ್ ಮಾಡಿದ್ದಾರೆ. ಇವಾಗ ನಾನು ಇಷ್ಟು ಬೆಳಿತೀನಿ, ಬೆಳೆದಂಥ ಇದು ವೇಸ್ಟ್ ಆಗುತ್ತಲ್ಲ. ಸೊ ಅಲ್ಲಿ ಎಲ್ಲಿ ಹೋಗಿ ಮಾರಬೇಕು, ನಂಗೆ ಅಲ್ಲಿ ಮೈಸೂರಲ್ಲಿಯೂ ಕೂಡ ಈ ಥರ ಮಾರ್ಕೆಟ್ ಇದೆ ಅನ್ನೋದನ್ನ ಪರಿಚಯ ಮಾಡಿಸಿದ್ದು ಆ ಸರ್. ಓಕೆ, ಅದೇ ಹೇಳಿದ್ರಲ್ಲ ಹೇಳ್ತಾರಲ್ಲ ನನ್ಗೆ ಅದನ್ನ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ. ಹಂಗಾಗಿ ನಮ್ಮವ್ರು ನಮಗೆ ಸಪೋರ್ಟ್ ಮಾಡಲ್ಲ. ಮತ್ತು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಯಾರಾದರೂ ಖಂಡಿತ ಕೈ ಹಿಡಿತಾರೆ ಅನ್ನೋದಕ್ಕೆ ಅಕ್ಕಪಕ್ಕ ಮನೆಯವರೇ ಸಾಕ್ಷಿ. ನಿಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನೀವು ಪಡುವಂಥ ಕಷ್ಟಗಳಿಗೆ ಇಲ್ಲ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬನ್ನಿ ಮೇಡಮ್, ಅಲ್ಲೇ ಹೋಗಿ ನೋಡೋಣ. ಮೇಡಮ್, ನಿಮ್ಮ ನಂಬರ್ ಕೊಡ್ಬೋದಾ? ಯಾರಾದರೂ ಮೈಸೂರಿಯನ್ಸ್ ನಿಮ್ಮನ್ನು ಭೇಟಿ ಮಾಡಬೇಕು ಅಥವಾ ಸಂತೆಗಳಿಗೆಲ್ಲ ವಿಸಿಟ್ ಮಾಡೋದಕ್ಕೆ ಮತ್ತು ಪ್ರೀ ಆರ್ಡರ್ ಬುಕ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ನಂಬರ್ ನಾವು ಪ್ರೊವೈಡ್ ಮಾಡ್ಬೋದಾ? ಖುಷಿ ಆಯಿತು ಮೇಡಮ್. ಇಂಡಿಪೆಂಡೆಂಟಾಗಿ ನೀವು ಒಂದು ಬದುಕನ್ನು ಕಟ್ಕೊಬೇಕು ಅಂತ ಹೇಳಿ, ಈ ಥರ ಒಂದು ಆರ್ಗ್ಯಾನಿಕ್ಕಾಗಿ ಸಾವಯವ ರೀತಿಯಲ್ಲಿ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ನಿಮ್ಮ ಆರೋಗ್ಯಯುಕ್ತವಾದಂಥ ಒಂದು ಕಾನ್ಸೆಪ್ಟ್ ಮಾಡಿದ್ರಲ್ಲ, ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಬರೋಣ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.